ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಂದವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ಇವಾಗ 11 ಗಂಟೆ 11 ನಿಮಿಷ ಆಗಿದೆ ಎಕ್ಸಾಕ್ಟ್. ಇವಾಗ ಗಾಡಿ ಬರ್ತದೆ, ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ದೀವಿ. ಈಗ ಗಾಡಿ ಬರ್ತದೆ, ಆ ಗಾಡೀಲಿ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ರಾತ್ರಿ 11 ಗಂಟೆಗೆ ನೋಡ್ರಿ 6 ಜನ ಈ ಇಕೋ ಗಾಡಿ ಥರ ಕಾಣಿಸ್ತೈತೆ, ಆ ಸ್ಲೀಪರ್ ಗಾಡಿ ಥರ ಕಾಣಿಸ್ತೈತೆ. ಎಷ್ಟು ಜನ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಮುಂದ್ಗಡೆ 2 ಇದ್ದಾರೆ, ಇಲ್ಲಿ 6 ಇದ್ದೀವಿ. ಟೋಟಲ್ 8 ಜನ ಮಹಾಕಾಳೇಶ್ವರ್ ಉಜ್ಜಯಿನಿಗೆ ಹೋಗ್ತಾ ಇರೋದು. ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದಿದ್ದೀವಿ. ಬೆಳಿಗ್ಗೆ 3 ಗಂಟೆಗೆ ಕರೆಕ್ಟಾಗಿ ಬಂದಿದ್ದೀವಿ. ನಮ್ಮ ಜೊತೆಗೆ ರೂಟ್ ತೋರ್ಸೋಕ್ಕೆ ಈ ನಾಯಿ ಬಂದಿದೆ ಬೆಳಗ್ಗೆನೆ. ಇಲ್ಲಿ ಜಾಗ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಎಲ್ಲರೂ ಎದ್ದು ಬರ್ತಾ ಇದ್ದಾರೆ. ನೋಡಿದ್ರೆ ಈ ಥರ ಜಾಗದಲ್ಲಿ ನಾಯಿ ಕರ್ಕೊಂಬರ್ತಾ ಇದೆ. ಗೊತ್ತಿಲ್ಲ ಎಲ್ಲೆಲ್ಲಿ ಲೊಕೇಶನ್ ಏನೇನಿರುತ್ತೆ ಅಂತ. ಹೋಗ್ತಾ ಇದ್ದೀವಿ ಬೆಳಗ್ಗೆನೆ 3 ಗಂಟೆಗೆ. ಈಗ ನೀವು ನೋಡ್ತಾ ಇರೋಂಥ ಪ್ಲೇಸು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಆದಂತಹ ಉಜ್ಜಯಿನ್ ಮಹಾಕಾಳ ದೇವಸ್ಥಾನದ ಜ್ಯೋತಿರ್ಲಿಂಗದ ದರ್ಶನಕ್ಕೆ ನಾವು ಬಂದಿದ್ದೀವಿ. ಬೆಳಿಗ್ಗೆನೇ ಭಸ್ಮ ಆರತಿ ಸಿಗುತ್ತೆ, ಅದಕ್ಕೋಸ್ಕರ ನಾವು ರಾತ್ರಿ ಎಲ್ಲ ಕಷ್ಟಪಟ್ಟು ಇವಾಗ 3 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಬೆಳಗ್ಗೆನೇ ಹೆವಿ ಚಳಿ ಇದೆ, ಇನ್ನು ಕ್ಯೂ ಶುರುವಾಗಿಲ್ಲ. ನಾವು ಬೇಗ ಭಸ್ಮದ ಆರತಿ ನೋಡಬೇಕು ಅಂತೇಳಿ ಬೆಳಗ್ಗೆನೇ ಬಂದಿದ್ದೀವಿ. ಇಲ್ಲೊಂದು ನಾಯಿ ನೋಡ್ರಿ ಇಲ್ಲಿ ಹಿಂದೆ ಹೆಂಗೆ ಬಿದ್ದಿದೆ ಅಂತ. छोड़ रहे छोड़ दे भाई, उसको छोड़ दे उसको छोड़ दे. चिटका है, खाना मत छोड़ दे छोड़ दे नहीं छोड़ दे चला गया छोड़ दो बाबा छोड़ दो बाबा उसको. आजा ಎಂಥ ಚಳಿ ಇತ್ತಂದರೆ ಆ ಚಳಿಯಲ್ಲಿ ಕಾಲು ಇಡೋಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ಚಳಿ ಇತ್ತು. ನಮ್ಮಪ್ಪ ಯಾವ ಕಡೆಯಿಂದ ನೋಡಿದ್ರು ತಣ್ಣನೆ ಗಾಳಿ. ದೇವಸ್ಥಾನ ನೋಡಿದ ತಕ್ಷಣ ಖುಷಿ ಆಗೋದು. ಇನ್ನು ಲೈನ್ಗಳು ಶುರು ಆಯಿತು ನೋಡ್ರಿ ಇವಾಗ ಲೈನು. ಅಪ್ಪಪ್ಪ ಎಂತೆಂಥ ಜನ ಬಂದಿದ್ದಾರೆ ಗುರು. ಇಲ್ಲಂತೂ ಯಾವ ಕಡೆ ನೋಡಿದ್ರು ಫುಲ್ ಜನ. ಹೊರಗಡೆ ಇಷ್ಟು ಚಳಿ ಇದ್ದರೂ ಕೂಡ ಇಲ್ಲಿ ಜನಗಳ ಮಧ್ಯೆ ಬಂದಮೇಲೆ ನಮ್ಮ ಚಳಿನೇ ಹೊರಟೋಯ್ತು. ಯಾಕಂದರೆ ಇಷ್ಟು ಸೆಕೆ ಇದೆ ಇಲ್ಲಿ. ಇಷ್ಟೊಂದು ಜನ ಬಂದಿದ್ದಾರೆ ಬೆಳಿಗ್ಗೆನೇ ಭಸ್ಮ ಆರತಿಗೆ. ನೋಡಿ ಕ್ಯೂ ಹೇಗಿದೆ. ಇನ್ನೂ ಕೂಡ ಭಾಳ ಲೈನ್ ನಿಂತಿದೆ. ಆ ಲೈನ್ಗಳಲ್ಲೆಲ್ಲ ನಾವು ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ. ಇದು ರೌಂಡ್ ಇಲ್ಲೇ ಸುತ್ತರಿತಾನೇ ಇದ್ದೀವಿ. ಯಾವ ಕಡೆಯಿಂದ ಎಲ್ಲೆಲ್ಲಿ ಬರ್ತಿದೆ ಅಂತ ಒಂದು ಕೂಡ ಗೊತ್ತಾಗಲ್ಲ. ಬಾಬಾ ಉಜ್ಜಯಿನ್ ಮಹಾಕಾಲ್ ಜ್ಯೋತಿರ್ಲಿಂಗದ ದರ್ಶನ ನೀವು ಕೂಡ ಲೈವ್ ಆಗಿ ದರ್ಶನ ಮಾಡ್ಕೊಳ್ಳಿ. ನಮೋ ಪಾರ್ವತಿ ಪತೆ ಹರ ಹರ ಮಹಾದೇವ. ಬಾಬಾ ಮಹಾಕಾಲ್ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದ್ವಿ. ವಿಪರೀತ ಜನ ಇರ್ತಾರೆ ಬೆಳಗ್ಗೆ ಭಸ್ಮ ಆರತಿ ಟೈಮಲ್ಲಿ. ಭಾಳ ಅಂದರೆ ಭಾಳ ಜನ ಇರ್ತಾರೆ. ಡೇ ಟೈಮಲ್ಲಿ ತುಂಬಾ ಬಿಸಿಲಿರುತ್ತೆ. ಬಟ್ ಇಲ್ಲಿ ಯಾವಾಗಲೂ ಬೆಳಿಗ್ಗೆ ಟೈಮಲ್ಲಿ ಬಂದ್ರೇ ಒಳ್ಳೆ ದರ್ಶನ ಆಗುತ್ತೆ. ಮತ್ತು ಹೊರಗಡೆ ಬಂದರೆ ನೋಡಿರಿ ಈ ಥರ ವ್ಯೂ ಇರುತ್ತೆ. ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ನೀವು ಬನ್ನಿ, ಮಹಾಕಾಳ್ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಎಲ್ಲರಿಗೂ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ. ಜೈ ಶ್ರೀರಾಮ್.